12ನೇ ತಾರೀಕು ಮಂಗಳೂರು ಜೈಲಿನಲ್ಲಿರುವಂಥ 4 ಜನ ಆರೋಪಿತರು. ನಮಸ್ಕಾರ ಸ್ನೇಹಿತರೆ, ನೀವು ಕೂಡ ಈ ಕೇಕೋಕಾ ಆಕ್ಟ್ ಬಗ್ಗೆ ತಿಳಿದುಕೊಳ್ಳುವುದು ಅತಿ ಅಗತ್ಯವಾಗಿದೆ. ಆರೋಪಿತರ ಮೇಲೆ ದಾಳಿ ಮಾಡಿ ಹಣ ವಸೂಲು ಮಾಡಿದ ಆರೋಪನೆಗೆ ಅವರ ಮೇಲೆ ಬರ್ಕೆ ಪೊಲೀಸ್ ಕೇಕೋಕಾ ಆಕ್ಟ್ ನಲ್ಲಿ ನೀವು ತಪ್ಪೇ ಮಾಡದೇ ಇದ್ದರೂ ಕೂಡ 5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಎದುರಿಸಬೇಕಾಗುತ್ತೆ. ಕೇಸ್ ಬುಕ್ ಆಗಿದೆ. ಈ ಕೇಸ್ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಇದರಲ್ಲಿ ಕೆಲವು ಆರೋಪಿತರ ವಿರುದ್ಧ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಈಗಾಗಲೇ 2 ಆರೋಪಗಳು ಇದ್ದು ಇನ್ನೊಂದು ಆರೋಪ ಆತನ ಮೇಲೆ ಬಂದರೆ ಆತನಿಗೆ ಕೇಕೋಕಾ ಆಕ್ಟ್ ಅಡಿಯಲ್ಲಿ 5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಗೊತ್ತಾಗಿದೆ. ಅದರಂತೆ ಕೇಕೋಕಾ ಆಕ್ಟ್ ಅಟ್ರಾಕ್ಟ್ ಆಗುತ್ತಿರುವುದರಿಂದ 2 ಆರೋಪಗಳು ಇರುವ ವ್ಯಕ್ತಿಯ ಮೇಲೆ ಇನ್ನೊಂದು ಆರೋಪ ಕೇಳಿ ಬಂದರೆ ಆತನ ವಿರುದ್ಧ ಕೇಕೋಕಾ ಆಕ್ಟ್ ಅನ್ನ ಜಾರಿಗೊಳಿಸಲಾಗುತ್ತೆ. ಇವರೆಲ್ಲರ ವಿರುದ್ಧ ಕೂಡ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ ಇನ್ವೋಕ್ ಮಾಡಲಾಗಿದೆ. ಆ ವ್ಯಕ್ತಿ ಮಾಡಿದ ತಪ್ಪಿಗೆ 3 ವರ್ಷಗಳ ಕಾಲ ಶಿಕ್ಷೆ ಇದ್ದರೂ ಕೂಡ ಕೇಕೋಕಾ ಆಕ್ಟ್ ಅಡಿಯಲ್ಲಿ ಕನಿಷ್ಠವಾದರೂ 5 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಯಾರೇ ಆರೋಪಿತರು ಈಗಾಗಲೇ 2 ಪ್ರಕರಣ ಇದ್ದು ಮತ್ತಿನ್ನೊಂದು ಪ್ರಕರಣದಲ್ಲಿ ಭಾಗಿ, ಅದೇ ರೀತಿಯಲ್ಲಿ ಏನು ತಪ್ಪು ಮಾಡದ ವ್ಯಕ್ತಿ 2 ಆರೋಪಗಳು ಇರುವ ವ್ಯಕ್ತಿಯ ಜೊತೆ ತಿರುಗಾಡಿದರೆ ಆತನ ಮೇಲೂ ಕೂಡ ಕೇಸ್ ದಾಖಲಾಗುತ್ತೆ. ಇನ್ನೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಅವರ ವಿರುದ್ಧ ಕೇಕೋಕಾ ಆಕ್ಟ್ ಇನ್ವೋಕ್ ಮಾಡಲಾಗುವುದು. ತಪ್ಪು ಮಾಡದ ವ್ಯಕ್ತಿ ಆರೋಪಿಯ ಜೊತೆ ತಿರುಗಾಡಿದರೆ ಆತನನ್ನ ಗ್ಯಾಂಗ್ ಮೆಂಬರ್ ಅಂತ ಪರಿಗಣನೆ ಮಾಡಲಾಗುತ್ತೆ. ಇವರು ಆಕ್ಚುಲಿ ಮಾಡಿದ್ದಂಥ ಅಫೆನ್ಸ್ಗೆ 3 ವರ್ಷ ಪನಿಷ್ಮೆಂಟ್ ಇದ್ರೂ ಸಹ ಕೇಕೋಕಾ ಆಕ್ಟ್ ಅಲ್ಲಿ ಅದೇ ರೀತಿಯಲ್ಲಿ ಆಕ್ಟ್ ಪ್ರಕಾರ ಆತನಿಗೆ ಕನಿಷ್ಠ 5 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಬಹುದು. 5 ವರ್ಷ ಪನಿಷ್ಮೆಂಟ್ ಇದೆ. ಕನಿಷ್ಠ 5 ವರ್ಷದಿಂದ ಜೀವಾವಧಿ ಶಿಕ್ಷೆವರೆಗೂ ಪನಿಷ್ಮೆಂಟ್ ಆಗುವಂತ ಒಂದು ಪ್ರೊವಿಷನ್. ಈ ಕಾರಣಗಳಿಂದ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗದವರು ಯಾವುದೇ ಕಾರಣಕ್ಕೂ ಈಗಾಗಲೇ ಆರೋಪಗಳನ್ನು ಎದುರಿಸುತ್ತಿರುವ ವ್ಯಕ್ತಿಯ ಜೊತೆ ತಿರುಗಾಡಬಾರದು ಅಂತ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ 2 ಪ್ರಕರಣಗಳಿದ್ದಂತ ಆರೋಪಿತರ ಜೊತೆಗೆ ತಿರುಗಾಡಿ ಅವ್ರ ಜೊತೆ ಗ್ರೂಪ್ ಕಟ್ಟಿಕೊಂಡು ಒಂದು ವೇಳೆ ಈಗಾಗಲೇ 2 ಆರೋಪಗಳನ್ನು ಎದುರಿಸುತ್ತಿರುವ ವ್ಯಕ್ತಿಯ ಜೊತೆ ನೀವು ಸಿಕ್ಕಿಬಿದ್ದರೆ ನಿಮಗೆ ಆತನ ಜೊತೆಯಲ್ಲಿ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಅಥವಾ ಸಿಂಡಿಕೇಟ್ ಮಾಡಿಕೊಂಡಿದ್ದಂಥವರಿಗೆ ಕೂಡ ಮೆಂಬರ್ಸ್ ಆಫ್ ಆರ್ಗನೈಸ್ಡ್ ಗ್ಯಾಂಗ್ 2 ಆರೋಪಗಳು ಇರುವ ವ್ಯಕ್ತಿಯ ಜೊತೆ ತಿರುಗಾಡಿದರೆ ಆತನನ್ನ ಮೆಂಬರ್ಸ್ ಆಫ್ ಆರ್ಗನೈಸ್ಡ್ ಗ್ಯಾಂಗ್ ಅಂತ ಪರಿಗಣನೆ ಮಾಡಲಾಗುತ್ತೆ. ಒಂದು ಸೆಕ್ಷನ್ ಇದೆ. ಯಾರೇ ಇರಲಿ ಈ ಗ್ಯಾಂಗ್ ಮೆಂಬರ್ಸ್ ಆಗಿದ್ರೆ ಅವರಿಗೆ ಕೂಡ ಕನಿಷ್ಠ 5 ವರ್ಷ ಶಿಕ್ಷೆ ಆಗುತ್ತೆ. ಈ ಕಾರಣಗಳಿಂದ ಯಾರು ಕೂಡ ಈಗಾಗಲೇ ಆರೋಪವನ್ನು ಎದುರಿಸುತ್ತಿರುವ ವ್ಯಕ್ತಿಯ ಜೊತೆ ತಿರುಗಾಡಬಾರದು ಅಂತ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾನೂನಲ್ಲಿ ಶಿಕ್ಷೆ ಸಿಕ್ಕಾಕೊಂಡಿದ್ರೆ ಕಷ್ಟ. ಅದರಿಂದ ಎಲ್ಲರೂ ಜಾಗೃತಿಯಾಗಿರ್ಬೇಕಂತ ಹೇಳಿ ತಿಳಿಸ್ತಾ ಇದ್ವಿ.